My friend, your enemies shall not triumph over you because God is pleased with you. ನನ್ನ ಸ್ನೇಹಿತನೇ, ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಜಯ ಹೊಂದುವುದಿಲ್ಲ, ಯಾಕೆಂದರೆ ದೇವರು ನಿಮ್ಮನ್ನು ಮೆಚ್ಚಿದ್ದಾನೆ. Psalm 41 and verse 11 says so. ಕೀರ್ತನೆ 41 ಅದರ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. I know, O Lord, that you are pleased with me. ದೇವರೇ, ನನ್ನನ್ನು ನೀನು ಮೆಚ್ಚಿದ್ದಿ ಎಂದು ನಾನೇ ತಿಳಿದುಕೊಂಡಿದ್ದೇನೆ. You are pleased with me because my enemies are not able to triumph over me. ನನ್ನ ಶತ್ರು ನನ್ನ ಮೇಲೆ ಜಯ ಹೊಂದದೆ ಇರುವುದರಿಂದಲೇ ನೀನು ನನ್ನನ್ನು ಮೆಚ್ಚಿದ್ದಿ ಎಂದು Yes, ತಿಳಿದುಕೊಂಡಿದ್ದೇನೆ. your enemies are not able to triumph over you. That shows God is pleased with you. ಹೌದು, ಶತ್ರು ನಿಮ್ಮ ಮೇಲೆ ಜಯ ಹೊಂದದೇ ಇರುವುದರಿಂದ ಆತನು ನಿಮ್ಮನ್ನು ಮೆಚ್ಚಿದ್ದಾನೆ. Praise the Lord. ಕರ್ತನಿಗೆ ಸ್ತೋತ್ರ. Rejoice because God is pleased with you. ದೇವರು ನಿಮ್ಮನ್ನು ಮೆಚ್ಚಿದ್ದಾನೆ, ಅದಕ್ಕಾಗಿ ಸಂತೋಷ ಪಡಿರಿ. Exodus 23:20. ವಿಮೋಚನೆ ಕಂಡ 23:20ರಲ್ಲಿ The Lord says, I will send you an angel before you. ನಿನ್ನ ಮುಂದೆ ನಾನು ಒಬ್ಬ ದೇವದೂತನನ್ನು ಕಳುಹಿಸಿಕೊಡುವೆನು. He will guard you, protect you on the way. ಮತ್ತು ಮಾರ್ಗದಲ್ಲಿ ಆತನು ನಿಮ್ಮನ್ನು ಕಾಪಾಡುವನು. In the midst of all the enemies, He will protect you, protect your name, protect your family. ಎಲ್ಲ ಶತ್ರುಗಳ ಮಧ್ಯದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಹೆಸರನ್ನು ಅವನು ಕಾಪಾಡುವನು. He'll protect your job, ನಿಮ್ಮ ಉದ್ಯೋಗವನ್ನು ಕಾಪಾಡುವನು. protect your business. ನಿಮ್ಮ ವ್ಯಾಪಾರ ಕಾಪಾಡುವನು. He'll protect your house, ನಿಮ್ಮ ಮನೆಯನ್ನು ಕಾಪಾಡುವನು. your property also. ನಿಮ್ಮ ಆಸ್ತಿಯನ್ನು ಕೂಡ. This is God's promise for you. ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ. And then that angel will bring you to the place which God has prepared for you. ನಿಮಗೋಸ್ಕರ ದೇವರು ಸಿದ್ಧ ಮಾಡಿದಂತ ಸ್ಥಳಕ್ಕೆ ಆ ದೇವದೂತನು ನಿಮ್ಮನ್ನು ನಡೆಸುವನು. No enemy can stop it. ಮತ್ತು ಯಾವ ಶತ್ರು ನಿಲ್ಲಿಸುವುದಿಲ್ಲ. God will do it to show that He is pleased with you. ನಿಮ್ಮೊಂದಿಗೆ ಮೆಚ್ಚಿದ್ದಾನೆ ಎಂದು ತೋರಿಸುವುದಕ್ಕಾಗಿ ಕರ್ತನು ಅದನ್ನು ಮಾಡುವನು. How much Jesus loves you. ಯೇಸು ಎಷ್ಟಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ. And verse 21 ಮತ್ತು says, 21ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, always obey the voice of ದೇವರ God. ಧ್ವನಿಗೆ ಯಾವಾಗಲೂ ವಿಧೇಯರಾಗಿರಿ. Whatever the Lord says, ಕರ್ತನು ಏನೇ ಹೇಳಿದರೂ follow it. ಅದನ್ನು ಹಿಂಬಾಲಿಸಿರಿ, Do it. ಅದನ್ನು ಮಾಡಿರಿ. Then the enemy cannot overcome you. ಆಗ ಶತ್ರು ನಿಮ್ಮನ್ನು ಜಯ ಹೊಂದುವುದಿಲ್ಲ. Verse 22. 22ರಲ್ಲಿ, If you obey His voice, ಆತನ ಧ್ವನಿಗೆ ನೀವು ಕಿವಿಗೊಡುವುದಾದರೆ the Lord will be an enemy to your enemies ನಿಮ್ಮ ಶತ್ರುಗಳಿಗೆ ದೇವರೇ ಶತ್ರುವಾಗುವನು. and an adversary to your adversary. ನಿಮ್ಮ ವೈರಿಗಳಿಗೆ ಆತನೇ ವೈರಿಯಾಗುವನು. Always obey the voice of God. ಯಾವಾಗಲೂ ದೇವರ ಸ್ವರಕ್ಕೆ ವಿಧೇಯರಾಗಿರಿ. If you disobey the word of God and the voice of God, ದೇವರ ವಾಕ್ಯಕ್ಕೆ, ದೇವರ ಸ್ವರಕ್ಕೆ ನೀವು ಅವಿಧೇಯರಾದರೆ, Ephesians 4 and verse 30 says, ಎಫೆಸ 4:30ರಲ್ಲಿ ಹೇಳಲ್ಪಟ್ಟಿದೆ, you will be grieving the Holy Spirit. ಪವಿತ್ರ ಆತ್ಮನಿಗೆ ನೀವು ದುಃಖಪಡಿಸುತ್ತೀರಿ. God will not be pleased with you. ನಿಮ್ಮೊಂದಿಗೆ ದೇವರು ಮೆಚ್ಚುವುದಿಲ್ಲ. And enemies will triumph over you. ಮತ್ತು ಶತ್ರು ನಿಮ್ಮ ಮೇಲೆ ಜಯ ಹೊಂದುವನು. Judas. ಯೂದನು. John 13:1 says, ಯೋಹಾನ 13:1ನೇ ವಾಕ್ಯದಲ್ಲಿ ನೋಡುತ್ತೇವೆ, Jesus loved His disciples. ಯೇಸು ತನ್ನ ಶಿಷ್ಯರನ್ನು ಪ್ರೀತಿಸಿದನು ಎಂದು ನೋಡುತ್ತೇವೆ. Loved Judas. ಯೂದನನ್ನು ಪ್ರೀತಿಸಿದನು. All the authority was given to Jesus at the last supper. ಕೊನೆಯ ಭೋಜನದಲ್ಲಿ ಯೇಸುವಿಗೆ ಎಲ್ಲ ಅಧಿಕಾರ ಕೊಡಲ್ಪಟ್ಟಿತು. With that authority, knowing that Judas was going to betray him, he washed his feet. ಮತ್ತು ಆ ಎಲ್ಲ ಅಧಿಕಾರದಿಂದ ಆ ದ್ರೋಹ ಮಾಡಿದವನ ಕುರಿತು ಗೊತ್ತಿದ್ದರೂ ಅವನ ಪಾದ ತೊಳೆದನು. He broke the bread and fed him ಆತನು ರೊಟ್ಟಿಯನ್ನು ಮುರಿದು ಹೀಗೆ ಹೇಳಿದನು, and said, this is my broken body which I am going to give to be broken on the cross. ಇದು ನನ್ನ ಮುರಿಯಲ್ಪಟ್ಟ ಶರೀರ, ಶಿಲುಬೆಯ ಮೇಲೆ ನಾನು ಮುರಿಯುವುದಕ್ಕೆ ಕೊಡುತ್ತಿದ್ದೇನೆ ಎಂದು ಹೇಳಿದನು. But then ಆಗ when Judas received the body of Jesus, Satan entered him. ಯಾವಾಗ ಯೂದನು ಯೇಸುವಿನ ಶರೀರ ಹೊಂದಿಕೊಂಡನು, ಆಗ ಸೈತಾನನು ಯೂದನೊಳಗೆ ಪ್ರವೇಶಿಸಿದನು. Even then, ಆಗಲೂ ಕೂಡ Jesus sent him to betray him for 30 pieces of silver. 30 ನಾಣ್ಯಗಳನ್ನು ಕೊಟ್ಟು ದ್ರೋಹ ಮಾಡುವುದಕ್ಕಾಗಿ ಯೇಸು ಕಳುಹಿಸಿಬಿಟ್ಟರು. And when Judas brought the chief priest
servants ಮತ್ತು ಯೂದನು ಮಹಾಯಾಜಕನ ಸೇವಕರನ್ನು ಅಲ್ಲಿ ಕರೆತಂದಾಗ and the soldiers to arrest Jesus, ಯೇಸುವನ್ನು ಬಂಧಿಸುವುದಕ್ಕಾಗಿ ಆ ಸೈನಿಕರನ್ನು ತಂದಾಗ Judas kissed Jesus. ಯೂದನು ಯೇಸುವಿಗೆ ಮುದ್ದಿಟ್ಟನು. Jesus received that kiss and said, friend, friend. ಯೇಸು ಆ ಮುದ್ದನ್ನು ಸ್ವೀಕರಿಸಿ ಗೆಳೆಯನೇ ಗೆಳೆಯನೇ ಎಂದು ಹೇಳಿದನು. Judas said, I am your enemy. ನಾನಿನ ಶತ್ರು ಎಂದು ಯೂದನು ಹೇಳಿದನು. But Jesus said, friend. ಆದರೆ ಯೇಸು ಸ್ನೇಹಿತನೆಂದು ಹೇಳಿದನು. Jesus overcame him. ಮತ್ತು ಅವನನ್ನು ಯೇಸು ಜಯಿಸಿದರು. After that, Jesus became so bold. ಅದಾದ ನಂತರ ಯೇಸು ಬಹಳ ಧೈರ್ಯಗೊಂಡರು. He bore all the sufferings, ಎಲ್ಲ ಯಾತನೆ ಅನುಭವಿಸಿದನು. went to the cross, ಶಿಲುಬೆಗೆ ಹೋದನು. fulfilled all the prophecies, ಎಲ್ಲ ಪ್ರವಾದನೆಗಳನ್ನು ನೆರವೇರಿಸಿದನು. and gave his life. ಆತನ ಜೀವಿತ ಕೊಟ್ಟನು. But the third day he rose up. ಮೂರನೇ ದಿನದಲ್ಲಿ ಆತನು ಎದ್ದು ಬಂದನು. He came alive. ಜೀವಿತನಾಗಿ ಬಂದನು. But Judas hanged himself and died. ಯೂದನು ತನ್ನಂತಾನೆ ನೇಣು ಹಾಕಿಕೊಂಡು ಸತ್ತು ಹೋದನು. Jesus overcame his enemies because he pleased his Father. ತಂದೆಯೊಂದಿಗೆ ಮೆಚ್ಚಿದ್ದರಿಂದ ಯೇಸು ಶತ್ರುವಿನ ಮೇಲೆ ಜಯ ಹೊಂದಿದನು. My friend, ನನ್ನ ಸ್ನೇಹಿತನೇ, even today Jesus says, only obey my voice and please me. ಮತ್ತು ನನ್ನ ಸ್ವರಕ್ಕೆ ಇಂದು ಕೂಡ ಯೇಸು ಹೇಳುತ್ತಾರೆ, ವಿಧಿಯರಾಗಿರಿ ಮತ್ತು ನನ್ನನ್ನು ಮೆಚ್ಚಿಸಿರಿ. What does the voice of Jesus say? ಮತ್ತು ಯೇಸುವಿನ ಸ್ವರ ಏನು ಹೇಳುತ್ತದೆ? Luke 6:27. ಲೂಕ 6:27ರಲ್ಲಿ Love your enemies. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. Do good to those who hate you. ನಿಮಗೆ ದ್ವೇಷ ಮಾಡುವವರಿಗೆ ಒಳ್ಳೆಯದನ್ನು ಮಾಡಿರಿ. Bless those who curse you. ನಿಮಗೆ ಶಾಪ ಕೊಡುವವರಿಗೆ ಆಶೀರ್ವಾದ ಕೊಡಿರಿ. Pray for those who mistreat you. ನಿಮಗೆ ಹಿಂಸೆ ಮಾಡುವವರಿಗೋಸ್ಕರ ಪ್ರಾರ್ಥಿಸಿರಿ. Whoever hits you on the cheek, offer him the other cheek also. ಒಬ್ಬನು ಒಂದು ಕೆನ್ನೆಯ ಮೇಲೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಕೂಡ ಅವರಿಗೆ ಕೊಡಿರಿ. If anybody takes away your property, give him other property also. ಯಾರಾದರೂ ನಿಮ್ಮ ಆಸ್ತಿ ತೆಗೆದುಕೊಂಡರೆ ಬೇರೆ ಆಸ್ತಿಯನ್ನು ಕೂಡ ಕೊಡಿರಿ. Give to everyone who asks you. ಯಾರು ಕೇಳುತ್ತಾರೋ ಅವರಿಗೆ ಕೊಡಿರಿ. Proverbs 24:17. ಜ್ಞಾನೋಕ್ತಿ 24:17ರಲ್ಲಿ Never gloat when your enemy falls. ನಿಮ್ಮ ಶತ್ರು ಬಿದ್ದಾಗ ಅದನ್ನು ನೋಡಿ ಹಿಗ್ಗಬೇಡಿರಿ. When they stumble, do not rejoice. ಅವರು ಬಿದ್ದಾಗ ಯಾವತ್ತೂ ಸಂತೋಷಿಸಬೇಡಿರಿ. Romans 12:20 says, ರೋಮ 12:20ರಲ್ಲಿ if your enemy is hungry, feed him. ನಿಮ್ಮ ಶತ್ರು ಹಸಿದಿದ್ದರೆ ಅನ್ನ ಕೊಡಿರಿ. If he is thirsty, give him something to drink. ಬಾಯಾರಿದರೆ ಅವರಿಗೆ ಏನಾದರೂ ಕುಡಿಯುವುದಕ್ಕೆ ಕೊಡಿರಿ. In doing so, you will heap burning coals on his or her head. ನೀವು ಹಾಗೆ ಮಾಡುವುದರಿಂದ ಅವಳ ತಲೆಯ ಮೇಲೆ ಉರಿಯುವಂತ ಕೆಂಡವನ್ನು ಇಡುವಂತಾಗುತ್ತೀರಿ. Love your enemies. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. Love your enemies. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. My friend, this is the path of Jesus. ಮತ್ತು ನನ್ನ ಸ್ನೇಹಿತರೆ, ಇದು ಯೇಸುವಿನ ಭಾಗವಾಗಿದೆ. And Jesus will give you victory over all your enemies. ನಿಮ್ಮ ಎಲ್ಲ ಶತ್ರುಗಳ ಮೇಲೆ ಯೇಸು ನಿಮಗೆ ಜಯ ಕೊಡುವರು. And he will show the whole world that he is pleased with you. ನಿಮ್ಮೊಂದಿಗೆ ಆತನು ಮೆಚ್ಚಿದ್ದಾನೆ ಎಂದು ಇಡೀ ಲೋಕಕ್ಕೆ ಆತನು ತೋರಿಸುವನು. May God give you this grace. ಈ ಕೃಪೆ ದೇವರು ನಿಮಗೆ ಅನುಗ್ರಹ ಮಾಡಲಿ. And let us be like Jesus. ಯೇಸುವಿನಂತೆ ಜೀವಿಸೋಣ. And be more than a conqueror. ಜಯಶಾಲಿಗಿಂತ ಹೆಚ್ಚಿನವರಾಗೋಣ. With God's love. ದೇವರ ಪ್ರೀತಿಯಿಂದ. And the love of millions of people, even our enemies. ಲಕ್ಷಾಂತರ ಜನರನ್ನು ಪ್ರೀತಿಸುವುದಕ್ಕೆ ಮತ್ತು ನಮ್ಮ ವೈರಿಗಳನ್ನು. You shall never go down. ನೀವು ಕೆಳಗೆ ಹೋಗುವುದಿಲ್ಲ. You shall always be the head. ನೀವು ತಲೆಯಾಗಿರುವಿರಿ. Father, ತಂದೆಯೇ, give this grace to thy son, thy daughter. ನಿನ್ನ ಮಗನಿಗೆ ಮಗಳಿಗೆ ಈ ಕೃಪೆಯನ್ನು ಕೊಡು. Help us to be more than a conqueror through love, even love for our ಪ್ರೀತಿ enemies. ಮತ್ತು ವೈರಿಗಳ ಮೇಲೆ ಪ್ರೀತಿ ತೋರಿಸುವುದರ ಮೂಲಕ ಜಯಶಾಲಿಗಳಿಗಿಂತ ಹೆಚ್ಚಿನವರಾಗುವುದಕ್ಕಾಗಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.